ಸೊ ಊಟಕ್ಕೆ ಅಂದ್ಕೊಂಡೆ ಆನ್ ದಿ ವೇ ಪೇಪರ್ ಫ್ಯಾಕ್ಟ್ರಿ ಅಂದರೆ ಪೇಪರು ಈಗ ಇಲ್ಲಿನ ಜನಕ್ಕೆ ಇಲ್ಲಿರೋ ಸಿಕ್ಕೋ ಒಂದು ನೈಸರ್ಗಿಕವಾಗಿ ವಸ್ತುಗಳನ್ನೇ ಪೇಪರ್ ಮಾಡ್ತಾಯಿದ್ರು. ಆ ಒಂದು ಮನೆಗೆ ಹೋಗ್ತಾಯಿದ್ವಿ ಇವತ್ತು, ಪೇಪರ್ ಮನೆಗೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನೋಡಿ ಆಗಿನ ಕಾಲದಲ್ಲಿ ಜನ ಯಾವುದೇ ಥರ ಎಲೆಕ್ಟ್ರಿಕ್ ಇರ್ತಾ ಇರಲಿಲ್ವಲ್ಲ, ಗ್ರೈಂಡಿಂಗಿಗೆ ಅಂದರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಯೂಸ್ ಮಾಡ್ತಾಯಿದ್ರು ಅಂದರೆ ಕೆಳಗಡೆ ಈ ಒಂದು ವಾಟರ್ ಫಾಲ್ಸ್ ಇದೆ, ಅಂದರೆ ನೀರು ಹೋಗುತ್ತೆ, ಅದಕ್ಕೆ ಬ್ಲೇಡ್ ಇಟ್ಬಿಟ್ಟು ಇಲ್ಲಿಂದ ನೋಡಿ ಬೀಳ್ತಾ ಇದೆ ಜೋಳ, ಬೀಳ್ತಾ ಇದೆ, ಇಲ್ಲಿ ಪುಡಿ ಆಗಿಬಿಡ್ತದೆ, ಜೋಳದ ಪುಡಿ ಇದು, ಅಂದರೆ ಕಾರ್ನ್ಫ್ಲೋ ಅಂತಾರಲ್ಲ. ಸೊ ನಿಜ ನೋಡಿ, ನಾವು ಆವಾಗಿನ ಕಾಲದಲ್ಲೂ ಜನ ಯಾವ ಥರ ಬದುಕ್ತಾಯಿದ್ರು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಸೊ ನಾವು ಈಗಲೂ ಏನೇ ಎಷ್ಟೇ ಆಧುನಿಕ ಇನೋವೇಷನ್ ಟೆಕ್ನಾಲಜಿಗಳು ಆಗಿದ್ರೂ ಆಗಿನ ಕಾಲದಲ್ಲೇ ಇವ್ರಿಗೆ ಸಿಕ್ಕಿರೋವಂಥ ಒಂದು ವಸ್ತುಗಳಲ್ಲಿ ನ್ಯಾಚುರಲ್ ಇವೆಲ್ಲ ನೋಡಿ, ಕಲ್ಲಿಂದ ಮಾಡಿರೋದು, ಇದೆಲ್ಲ ಮರದಿಂದ ಮಾಡಿರೋದು. ಸ್ಪೀಡು ಚೆಕ್ ಮಾಡಿದ್ದಾರೆ ನೋಡಿ, ಸ್ಪೀಡು ಇವರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ಕೈಯಲ್ಲಿ ರುಬ್ಬೋದು ನೋಡಿದ್ದೀವಿ, ಬಟ್ ಇದು ನ್ಯಾಚುರಲ್ ಗೊತ್ತು ತೋರಿಸಿ ನೋಡಿ. ಅಲ್ಲಿ ನೋಡಿದ್ರಲ್ಲ, ಇಲ್ಲೊಂದು ಮರದಲ್ಲಿ ಫ್ಯಾನ್ ಮಾಡಿದ್ದಾರೆ, ನೀರು ಫೋರ್ಸಿಗೆ ಫ್ಯಾನ್ ತಿರುಗುತ್ತೆ, ಅದ್ರ ಪಾಡು ಅದಕ್ಕೆ ಮೇಲ್ಗಡೆ ಬಂದು ಗ್ರೈಂಡಿಂಗ್ ಆಗಿರುತ್ತೆ ನೋಡಿ. ಆಗಿನ ಕಾಲದಲ್ಲಿ ಏನು ಬುದ್ಧಿವಂತಿಕೆ ಯೂಸ್ ಮಾಡಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಎಲ್ಲ ನ್ಯಾಚುರಲ್ಲು, ನೀರು ನ್ಯಾಚುರಲ್ಲು, ಮರನೂ ನ್ಯಾಚುರಲ್ಲು, ಅಲ್ಲಿ ಕಲ್ಲು ನ್ಯಾಚುರಲ್ಲು, ಸಿಗುವಂಥ ಒಂದು ಪದಾರ್ಥನೂ ನ್ಯಾಚುರಲ್ ಬೆಳೆದಿರೋದು. ಸೂಪರ್. ಹಿಂದೆ ತೋರಿಸ್ತೀವಿ ನೋಡಿ, ಆ ನೀರು ಫೋರ್ಸ್ ಆಗಿ ಬರೋದಕ್ಕೆ ಒಂದು ಟ್ರ್ಯಾಕ್ ಮಾಡ್ಕೊಂಡಿದ್ದಾರೆ, ಒಂದು ನೀರಿನ ಟ್ರ್ಯಾಕ್ ಮಾಡ್ಕೊಂಡಿದ್ದಾರೆ. ಇದು ಅಷ್ಟೇ, ಯಾವುದೇ ಥರ ಸಿಮೆಂಟಲ್ಲಿ ಕಟ್ಟಿಲ್ಲ, ಮರದ ದಿಮ್ಮೆನ ಸೆಂಟ್ರಲ್ಲಿ ಚಿಪ್ಪಿಂಗ್ ಮಾಡಿ ಇಟ್ಟಿದ್ದಾರೆ. ನೋಡೋಣ, ಮಿರಾಕಲ್ ಗುರು, ಸೂಪರ್. ನಮಗೇನೋ ಒಂದು ಈ ಥರ ತಿಳ್ಕೊಳ್ಳೋ ಅಂಥ ಒಂದು ವಿಷಯಗಳಿದೆ ಅಂತ ನಮ್ಗೆ ನಿಜವಾಗ ಗೊತ್ತಿರಲಿಲ್ಲ. ಸೊ ಇದು ಪೇಪರ್ ಪ್ರೊಸೆಸ್ ಮಾಡೋ ಜಾಗ ಇದು. ನ್ಯಾಚುರಲಾಗೆ ಅವರೇ ಕೈಯಲ್ಲೇ ಒಂದು ಪೇಪರ್ ಪ್ರೊಸೆಸ್ ಮಾಡೋ ಜಾಗ ಇದು. ಎಲ್ಲ ಥರ ಪೇಪರ್ಸು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಇವತ್ತು ಅವ್ರು ಇಲ್ಲ, ಅವರು ಎಲ್ಲೋ ಡೆಲ್ಲಿಗೆ ಹೋಗಿದ್ದಾರಂತೆ. ಇಲ್ಲಿದ್ರೆ ನಮ್ಮ ಕೈಯಲ್ಲೇ ಮಾಡಿಸಿರೋರು ಪೇಪರ್ ಪ್ರೊಸೆಸ್. ಹಾಂ ನೋಡಿ, ಇದೇನೋ ಲಿಕ್ವಿಡ್ ಅಂಟು ಪೇಪರ್ ಫ್ಯಾಕ್ಟ್ರಿ ನೋಡ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಹೇಳಿದ್ನಲ್ಲ, ಆವಾಗಿನ ಕಾಲದಲ್ಲಿ ಟ್ರೆಡಿಷನಲ್ ಫುಡ್ಡು, ಆ ಫುಡ್ಗೆ ಹೇಳಿದರೆ ಆ್ಯಕ್ಚುಲಿ ಏನು ಅಂದರೆ ಟ್ರೆಡಿಷನಲ್ ಫುಡ್ ಎಷ್ಟು ಗೊತ್ತಾ, ಒಬ್ಬರಿಗೆ 1200 ರೂಪಾಯಿ. ಅದು ಏನು ಕೊಡ್ತಾರೋ ನೋಡಬೇಕು. 1200 ರೂಪಾಯಿ, ವೆಜ್ ಆದರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ. ಸೊ ಮುಂಚೆನೇ ಅಡ್ವಾನ್ಸ್ ಕೊಟ್ಟರೆ ಮಾತ್ರ ಪ್ರಿಪೇರ್ ಮಾಡೋದು, ಯಾವುದೇ ಥರ ಹೋಟ್ಲಲ್ಲ. ಸೊ ಇದು ಹೇಳಿ ಪ್ರಿಪೇರ್ ಮಾಡಿಸೋವಂಥ ಒಂದು ಜಾಗ ಇದು. ಸೊ ಯಾಕಂದರೆ ಇಂಥ ಕಲ್ಚರ್ ಬಂದಾಗ ಈ ಥರ ಎಲ್ಲ ನೋಡಿದಾಗ ಆಗಿನ ಕಾಲದಾಗ ಊಟ ಏನು ತಿಂತಾಯಿದ್ರು ಅದನ್ನು ತಿನ್ನಬೇಕಾಗತ್ತಲ್ಲ, ಇಲ್ಲ ಅಂದರೆ ನಮಗೂ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು 1200 ರೂಪಾಯಿ ಕೊಟ್ಟು ಒಬ್ರಿಗೆ. ನಾವೀಗ ಹೋಗ್ತಾರೋ ಒಂದು ಹೋಟೆಲ್ ಬಂದು ಡಾಮೋಸ್ ಹೆರಿಟೇಜ್ ಡೈನ್ ಅಂತ. ಬೈಕ್ ಇದ್ದಾರೆ ಸರ್ ಪಾರ್ಕ್? ಹಾಂ, ಓಕೆ. ಡಾಮೋಸ್ ಹೆರಿಟೇಜ್ ಏನೋ ಅವಾಗೆ ಕೂಗ್ತಾ ಇದ್ದಲ್ಲ, ಅವಾಗೇನೋ ಕೂಗ್ತಾ ಇದ್ದೆ. ಹಾಂ, ಅವಳು ಇದ್ದಾಳೆ ಅಂತ ಮಾತಾಡಿಸ್ ಲೌಡ, ನನಗೆ ಗೊತ್ತಿಲ್ವಾ, ಅದಕ್ಕೆ ಮಾತಾಡಿಲ್ಲ. ಅದು ನನಗೆ ಗೊತ್ತಿಲ್ಲ, ಅವಳೇ ಹೇಳ್ತಾಳದು, ನೀನೇನು ಹೇಳೋದು ನನಗೆ. ಬಾ ಬಂದು ನಾನು ಹಿಂದೆ ಹೋದ್ಮೇಲೆ ಬರಲೇಬೇಕು ಇನ್ನು, ಅದಕ್ಕೆ ನಾನು ಮಾತಾಡಲಿಲ್ಲ. ಎಲ್ಲ ಗೊತ್ತು, ನನ್ನ ಮಗ ಡೌನ್ ಮಾಡ್ದಲ್ಲ, ಅದಕ್ಕೆ ನಾನು ಮಾತಾಡ ನನಗೆ ಗೊತ್ತಿಲ್ವಾ. ಓಕೆ, ಆ್ಯಕ್ಚುಲಿ ಗೈಡ್ ಅವರು ನಮಗೆ ಡೈನಿಗೆ ಬಂದಿದ್ದೀವಿ. ಎಲ್ಲ ಜೊತೆ ಒಂದು ಫೋಟೋ ತೆಗಿತಾರಂತೆ, ಬನ್ನಿ. ಆಯ್ತು, ಅದು ಊಟ ಆದ್ಮೇಲೆ ಬರಲಿ, ಊಟ ಆದಮೇಲೆ ಅಂತ ಹೇಳು. ಡಾಮೋಸ್ ಹೆರಿಟೇಜ್ ಅಂತ ಟ್ರೆಡಿಷನಲ್ ಫುಡ್ ನೋಡು ಹೇಗಿರುತ್ತೆ ಅಂತ.
ಇಲ್ಲೆಲ್ಲ ಊಟ ಮಾಡಿದ್ದೀವಿ. ಫುಟ್ಪಾತಲ್ಲೂ ಮಾಡಿದ್ದೀವಿ, ಸ್ಟಾರ್ ಹೋಟ್ಲಲ್ಲೂ ಮಾಡಿದ್ದೀವಿ, ಒಳ್ಳೊಳ್ಳೆ ರೆಸ್ಟೋರೆಂಟ್ ಹೋಟ್ಲಲ್ಲೂ ಮಾಡಿದ್ದೀವಿ. ಸೊ ಇದು ಒಂದು ಇಲ್ಲಿನ ಒಂದು ಕಲ್ಚರು ಮತ್ತು ಟ್ರೆಡಿಷನಲ್ ಊಟ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ ಅರ್ಜಿನ ಕಾಲದ ಮನೆಗಳೇ, ಸುಮ್ಮನೆ ಮೇಲ್ಗಡೆ ಎಲ್ಲ ಸೇಮ್ ಹಂಗೆ ಇದೆ ಗೋಡೆಗಳು, ಮಣ್ಣಿನ ಗೋಡೆನೇ. ನೋಡಿ ಇವ್ರು ಯಾವುದೇ ಥರ ಬದಲಾಗಿಲ್ಲ. ಇಲ್ಲಿ ಸಿಗೋವಂಥ ಒಂದು ನೈಸರ್ಗಿಕವಾಗಿ ಏನು ಸಿಗುತ್ತೋ ಅದನ್ನೇ ಬಳಸ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ನಮ್ಮ ಪ್ರಕಾರ ಅವರು ನಮಗಿಂತ ಒಂದು 20 ವರ್ಷ ಹಿಂದೆ ಇದ್ದಾರೆ ಅನಿಸುತ್ತೆ. 10-20 ವರ್ಷ ಹಿಂದೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಎಲ್ಲ ಮಳೆಗಾಲ ಮತ್ತು ಸ್ನೋ ಮುಂಚೆ ಎಲ್ಲ ಕಟ್ಟಿಗೆಗಳನ್ನ ಸ್ಟೋರ್ ಮಾಡಿ ಕೊಡ್ತಾರೆ. ಮಾಮೂಲಿ ಗೊತ್ತಲ್ಲ, ನಮ್ಮ ಹಳ್ಳಿ ಕಡೆ ಇನ್ನೇಂಗಿರುತ್ತೆ, ಮುಂಚೆನೇ ಸ್ಟಾಕ್ಗಳು ಮಾಡ್ಕೊಳ್ತಾರೆ. ಜನ ಬದುಕು ಎಲ್ಲ ಒಂದೇ ಥರನೇ ಇರುತ್ತೆ, ಸ್ವಲ್ಪ ಮತ್ತು ಬೆಟ್ಟ ಗುಡ್ಡಗಳು ಬೇರೆ ಬೇರೆ ಇರ್ತವೆ. ಊಟಕ್ಕೆ ಮುಂಚೆ ಒಂದು ಕಿಚನ್ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ, ಏನು ಥರ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದು. ನೋಡಿ ಇಲ್ಲಿಂದ ಇವರೇ ಒಳ್ಳೆ ಕಿಚನ್ ಇದು ಮಾಡಿ ಕುಕ್ ಮಾಡಿರೋದು ಎಲ್ಲ ಬಂದು ಟ್ರೆಡಿಷನಲ್ ಫುಡ್ಡು. ನೋಡೋಣ, ತಿಂದ ಮೇಲೆ ಗೊತ್ತಾಗುತ್ತೆ. ಮೇಲೆ ಕಿಚನ್ ಮೇಲೆ ಡೂಪ್ಲೆಕ್ಸ್ ಇಲ್ಲೇ ಡೂಪ್ಲೆಕ್ಸ್ ರೆಸ್ಟೋರೆಂಟ್. ಸೇಮ್ ಹಳೆ ಕಾಲದ ಮನೆಯೇ, ಬಟ್ ಸ್ವಲ್ಪ ಏನೇನು ಬೇಕು ಈ ಗ್ಲಾಸು, ಸ್ಪೂನು. ಫಸ್ಟು ಸ್ವೀಟ್ ಅನಿಸುತ್ತೆ ಇದು. ಪುಳ್ಚಿಗೊಂಬು ಫಸ್ಟ್ ಸ್ವೀಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಟೇಸ್ಟ್ ಮಾಡ, ಫಸ್ಟ್ ಸ್ಮೆಲ್ ನೋಡೋಣ. ಪೆನ್ಸಿಲ್ ಅಲ್ಲ, ಥ್ಯಾಂಕ್ ಯು. ಡಿಫ್ರೆಂಟ್ ಸ್ಮೆಲ್ ಇದೆ. इसको ऐसा थोड़ा सा कुछ पार्ट तोड़ना है, बीट करना है, फिर खा सकते हैं। डायरेक्ट भी खा सकते हैं, लेकिन अगर ऐसे तोड़ के खाओगे तो आपको पूरा फ्लेवर मिलेगा। अच्छा, ट्रेडिशनल फूड से एक आता है ಜಾಸ್ತಿ ಸ್ವೀಟ್ ಇಲ್ಲ, जो अभी मॉडर्निटी के समय में अभी खत्म हो गया था। ಸೆಕೆಂಡ್ ಐಟಮ್ ಬಂತು ಪುತ್ತನ್ ಕಾಸಿ ಅಂತೆ. ಸೇಮ್ ನೂಡಲ್ಸ್. ಓಕೆ ನೋಡಿ, ಹೆವಿ ಖಾರ ಇದೆ, ಸಖತ್ ಖಾರ. ಅದಕ್ಕೆ ಇದು ಒಂಥರ ಫ್ರೂಟ್ ಸಾಲ್ಟ್ ಥರ, ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್. ಅಂದರೆ ಇದೆಲ್ಲ ನಾರ್ಮಲಾಗಿ ಎಲ್ಲೂ ಸಿಗಲ್ಲ, ಎಲ್ಲ ಹೋಟ್ಲಲ್ಲೂ ಪ್ರಿಪೇರ್ ಮಾಡಿಕೊಡಲ್ಲ. ಇದೆಲ್ಲ ಟ್ರೆಡಿಷನಲ್ ಫುಡ್ ಆಗಿರೋದ್ರಿಂದ ಈ ಥರ ಜಾಗದಲ್ಲೇ ಸಿಗೋದು. ಆಮೇಲೆ ಒನ್ ಮೋರ್ ಅಂತ ಬರ್ತಾನೆ ಐತೆ. ಹುಮ್ಮಸ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಮಿಲೆಟ್ಸ್ ಈ ಎಲೆ ಜೊತೆ ಒಳಗಡೆ ಏನೋ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ತಾಕೋಸ್ ಅಂತ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಒಳ್ಳೆ ಕೆಳಗಡೆ ರೊಟ್ಟಿ ಥರ ಇದೆ, ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ಗೊತ್ತು, ನಾನು ಸೂಪರ್ ಆಗಿದೆ ನೋಡಿ. ಅಂದರೆ ಬಿಡಿ ಇದು ಉದುರಿಲ್ಲ, ಮಾಮೂಲಿ ಸ್ವಲ್ಪ ಗಟ್ಟಿಗಿದೆ. ಸಾಂಬಾರು ಕೊಟ್ಟಿದ್ದಾರೆ ಅದಕ್ಕೆ. ಇದು ಚಿಕನ್ದು ಏನೋ ಕೊಟ್ಟಿದ್ದಾರೆ, ಜಿಂಜರ್. ಟೇಸ್ಟ್ ಮಾಡಿದೆ. ಸೊ ಊಟ ಎಲ್ಲ ಆದಮೇಲೆ ಕೆಳಗಡೆ ಬಂದು, ಸೊ ಒಂದು ಲೋಕಲ್ ಅಥೆಂಟಿಕ್ ಫುಡ್ಡು ಹೇಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅಂದರೆ ನಾವು ನಮ್ಮ ಕಡೆ ಎಲ್ಲ ತಿಂದಿರ್ತೀವಿ, ಬಟ್ ಇದು ಪ್ಯೂರ್ಲಿ ಹಿಮಾಲಯನ್, ಅಂದರೆ ಒಂಥರ ಮೌಂಟೇನ್ ಕಡೆ ಹೆಂಗಿರುತ್ತೋ ಆ ಊಟನ ನಾನು ನಾರ್ಮಲ್ ಎಲ್ಲ ಹೋಟೆಲೆಲ್ಲ ಸಿಗೋಲ್ಲ. ಸೊ ಆದ್ದರಿಂದ ಇವಾಗ ನಾವು ಇಲ್ಲಿ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಹಾಸ್ಪಿಟಾಲಿಟಿ. ಯುವರ್ ನೇಮ್? ಹಾಂ,
लेकी छोमू लोकी चोमू जी ಓಕೆ ಯುವರ್ ನಂಬರ್ ಮೇಡಮ್ 977-45-155-69 ಓಕೆ ಥ್ಯಾಂಕ್ ಯು ಸೊ ಯಾರಾದರೂ ತವಾಂಗು ಇಲ್ಲ ದಿರಾಂಗ್ ಹತ್ರ ಬಂದರೆ ಸೊ ಡಾಮೂಸು दामू हेल्थी स्टाइल ಡಾಮೂಸ್ ಹೆರಿಟೇಜ್ ಇನ್ ಅಂತ ಒಂಥರ ಲೋಕಲ್ ಅಥೆಂಟಿಕ್ ಫುಡ್ ನೋಡಿದ್ರಲ್ಲ ಚಾನಲಲ್ಲಿ ಸೊ ನೀವು ಏನಾದರೂ ಈ ಥರ ವಿಸಿಟ್ ಮಾಡ್ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಒಳ್ಳೆ ರುಚಿಯಾಗಿತ್ತು ಒಳ್ಳೆ ಹಾಸ್ಪಿಟಾಲಿಟಿ ಮಾಡಿದ್ರು ಥ್ಯಾಂಕ್ ಯು ಓಕೆ ಹೊಡೋಣ ಈಗ ಇಲ್ಲಿ ನೋಡಿದ್ನಲ್ಲ ಯಾವುದೇ ಥರ ಟಿ ವಿ ಗಿವಿ ಏನೂ ಇಲ್ಲ ಎಲ್ಲ ಆರಾಮಾಗಿ ಮಕ್ಕಳೆಲ್ಲ ಇಲ್ಲ ಆಡ್ಕೊಂಡಿದ್ದಾರೆ ಡಿಫ್ರೆಂಟ್ ಎಷ್ಟೊಂದು ಕಡೆ ಇದೆ ನಾವು ನೋಡಿದ್ದೊಂದು ಅರುಣಾಚಲ್ ಪ್ರದೇಶದಲ್ಲಿ ಒಂದು ಜಾಗ ನೋಡಿ ಇಲ್ಲಾಗಲೇ ಸಂಜೆ 4 ಗಂಟೆ ಆಗ್ತಿದೆ ಇಲ್ಲಿನ ಮಕ್ಕಳು ಇಲ್ಲೆಲ್ಲ ಜನ ಎಲ್ಲ ಚಳಿಗೆ ಬಿಸಿ ಕಾಯಿಸ್ಕೊತಾ ಇದ್ದಾರೆ ಎಲ್ಲ ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ ಬಿಟ್ಟಿದೆ ಬಾಯ್ ಬಾಯ್ ಫೈನಲಿ ಸ್ಟೇಗೆ ಬಂದಿದ್ದೀವಿ ನಾವು ನಿನ್ನೆ ಮಾಡಿದಂಥ ಸ್ಟೇಗೆ ಸೊ ಇವತ್ತಿನ ಒಂದು ಎಕ್ಸ್ಪ್ಲೋರು ಮತ್ತು ಇವತ್ತಿನ ಎಕ್ಸ್ಪ್ಲೋರ್ ಎಲ್ಲ ಮುಗೀತು ಚೆನ್ನಾಗಿತ್ತು ಊಟ ಎಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಓಕೆ ಗಂಟ್ಲು ಇನ್ನೂ ಸರಿ ಹೋಗಿಲ್ಲ ನಾಳೆ ಅದು ಸರಿ ಹೋಗುತ್ತಾ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇಲ್ಲ ಅಂದರೆ ನನ್ನ ಲಾಗ್ ಯಾವಾಗಲೂ ಹಿಂಗೇ ಇರುತ್ತೆ ಅಂತ ಹೊಡಿಸ್ಕೊಬಿಟ್ಟಿದೆ ಗಂಟಲು ಇಡೀ